ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ರೀ. ಮಗುಗೆ ಏನಾಗಿದೆ ಅಂತ ಯಾವ ಡಾಕ್ಟ್ರು ಏನು ಹೇಳ್ತಾನೆ ಇಲ್ವಲ್ಲ. ಮಗು ಗತಿ ಏನ್ರಿ? ಅಮೆರಿಕಾದಲ್ಲಿರೋ ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ ಸರ್ಸು. ಟ್ರೀಟ್ಮೆಂಟ್ಗೆಲ್ಲ ಇಲ್ಲೇ ಏರ್ಪಾಟ್ ಮಾಡಿದ್ದೀನಿ, ಮಗುನ್ ಕರ್ಕೊಂಬ ಅಂತ ಹೇಳಿದ್ದಾನೆ. ಅಲ್ಲಿಗೆ ಹೋದ್ರೆ ವಾಸಿ ಆಗುತ್ತಿರೋ ನಂಬಿಕೆ ನನಗಿದೆ. ಅದೊಂದು ಪ್ರಯತ್ನ ಮಾಡೋಣ. ನಾನು ಬರ್ತೀನಿ. ಇಬ್ರು ಹೋಗೋಣ. ಹಾಗಾದ್ರೆ ಪಾಸ್ಪೋರ್ಟ್ಗೆಲ್ಲ ಅಪ್ಲೈ ಮಾಡಿ. ಮ್ಯಾನೇಜರ್ಗೆ ಹೇಳಿದ್ದೀನಿ. ಏನು ಇನ್ಸ್ಪೆಕ್ಟರ್? ಕೋರ್ಟ್ ಆರ್ಡರ್ ಮೂಲಕ ನಿಮ್ ಫ್ಯಾಕ್ಟರಿನ ಸೀಸ್ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಏನ್ ಕಾರಣ? ನಿಮ್ ಫ್ಯಾಕ್ಟರಿ ತಯಾರಾಗೋ ಔಷಧಿ ಉಪಯೋಗಿಸಿ 4 ಜನ ಸತ್ತೋಗಿದ್ದಾರೆ. ಅದು ಅಲ್ಲದೆ ನೀವು ತಯಾರು ಮಾಡೋ ಔಷಧಿನೆಲ್ಲ ಟೆಸ್ಟ್ ಕಳಿಸಿದಾಗ ಅದು ಪಾಯ್ಸನ್ ಅಂತ ರಿಪೋರ್ಟ್ ಬಂದಿದೆ. ನಾನು ವರ್ಷಾನುಗಟ್ಲೆ ರಿಸರ್ಚ್ ಮಾಡಿ ಕಂಡು ಹಿಡಿದಿರೋ ಫಾರ್ಮುಲಾ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್. ಮಿಸ್ಟರ್ ಗಣೇಶ್, ಡ್ಯೂಟಿ ನಮ್ದು, ಡಿಸಿಷನ್ ಕೋರ್ಟ್ದು. ಪ್ಲೀಸ್ ಕಮ್. ಆಲ್ ರೈಟ್, ಕಮಾನ್. ಏನು ಗಣೇಶ್? ಅರೆಸ್ಟ್ ಮಾಡಿದ ತಕ್ಷಣ ಪ್ರಪಂಚ ಮುಳುಗೋಯ್ತಾ? ಜಾಮೀನಲ್ಲಿ ಬಿಡಿಸ್ಕೊಂಡ್ಬಂದು ಐ ಫೈಟ್ ಇನ್ ದ ಕೋರ್ಟ್. ಲೆಟ್ ದೆಮ್ ಪ್ರೂವ್ ದಟ್ ಐ ಆಮ್ ಗಿಲ್ಟಿ. ಕಮಾನ್. ದೇವ್ರನ್ನ ಎದುರು ಹಾಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಿದ್ದಾನೆ. ಇದ್ರ ಪರಿಣಾಮ ನಾವಿನ್ನು ಏನೇನು ಅನುಭವಿಸ್ಬೇಕಾಗಿದೆಯೋ ಏನು. ನೀನ್ ಈಗಲೇ ಹೋಗಿ ಗೋಪಣ್ಣವನ್ನ ಕರ್ಕೊಂಡ್ ಬಂದರು. ಈ ಸಮಯದಲ್ಲಿ ಅವರಿದ್ರೆ ನಮ್ಗೆ ಎಷ್ಟೋ ಧೈರ್ಯ. ನೋಡ್ದೇನು ಕಾರಣ ಮದುವ ಪಾಕು ಪಾಕು ಮೆರೆಯೋಣ ಇದರಲ್ಲಿ ಕೂತು ಸೀಕು ಸೀಕು. ಆಕಾಶದಲ್ಲಿ ಹಾರೋಣ, ನೀರಿನಲ್ಲಿ ತೇಲೋಣ, ಆಕಾಶದಲ್ಲಿ ಹಾರೋಣ, ನೀರಿನಲ್ಲಿ ತೇಲೋಣ. ಮೂರುಗಲ್ಲಿ ಸುತ್ತಿ ಬರೋಣ. ಗುಡ್ ಮಾರ್ನಿಂಗ್. ಯಾರು ನೀವು? ವೆರಿ ಗ್ರೇಟ್ ಶೇಕು, ಗ್ರೇಟೆಸ್ಟ್ ಪಾಕು. ಓಹ್, ಏನ್ರಿ ನಿಮ್ ಅವತಾರ? ಕಾಲ ತಕ್ಕಲಾದ ವ್ಯವಹಾರ, ವ್ಯವಹಾರಕ್ಕೆ ತಕ್ಕಂತ ಆಚಾರ. ಕಾರ್ ಬೇರೆ ತಗೊಂಡ್ಬಿಟ್ಟಿದ್ದೀರಿ? ಹೆಲಿಕಾಪ್ಟರ್ ತಗೊಳ್ತಾ ಇದ್ರಿ. ಆಕಾಶದಲ್ಲಿ ಹಾರಾಡ್ತಿದ್ರೆ ಜನಗಳ ಕಣ್ಣಿಗೆ ಕಾಣಲ್ವಲ್ಲ. ಕೆಳಗಡೆ ಓಡಾಡ್ತಿದ್ರೆ ಜನಗಳ ಕತ್ತೆ ಕತ್ತರಿಸಿ ಬಿಡುತ್ತಲ್ಲ, ಅದಕ್ಕೆ ಕಾಲ್ ತಗೊಂಡ್ವಿ. ಅಂತೂ ನಿಮ್ ಅದೃಷ್ಟ ಕುಲಾಯಿಸ್ತು. ನೀನ್ ಫ್ಯಾಕ್ಟ್ರಿ ಬಿಟ್ಟ ಮೇಲೆ ಅದಕ್ಕೆ ಸಾಗಿ ಅತ್ತೆಗೊಂದ್ ಕಾಲ ಆದ್ರೆ ಕತ್ತೆಗೊಂದ್ ಕಾಲ ಅಂತ. ಆಗ ನೀವು ಮಾಜಿ ಯಜಮಾನ್ರ ಜೊತೆ ಕಾಲ್ ಮೇಲೆ ಕಾಲು ಹಾಕೊಂಡು ಕಾರ್ನೊಳಗೆ ಕೂತ್ಕೊಂಡು ಡ್ರೈ ಅಂತ ಬರ್ತಾ ಇದ್ರಿ. ನಾವು ಆ ಬಿಸಿಲಿನಲ್ಲಿ ಅಲ್ಯೂಮಿನಿಯಂ ಕ್ಯಾರಿಯರ್ ಹಿಡ್ಕೊಂಡು ಅಯ್ಯೋ ಚಪಾತಿ ಸುಕ್ಕ ಚಪಾತಿ, ನಾ ಚಪಾತಿ ಇವನು ಪಲ್ಯ. ಈಗ ನೀವು ಕಾಲು, ನಾವು ಕಾರು. ನಿಯತ್ತಿನ ದೇವ್ರು ಅಂದ್ರೆ ಗಣೇಶ. ಏನು ನಿಮ್ಮನ್ನ ಮನೆ ತಂಗ್ ಬಿಡ್ಲೆ ಇಲ್ಲ ನಾ ಬರ್ಲೆ? ನೀವು ಹೊರಡಿ. ಗಣೇಶಾಯ ನಮಃ. ಯೋಚನೆ ಮಾಡ್ಬೇಡಮ್ಮ. ನಾನ್ ಜಾಮೀನು ಕೊಟ್ಟಾದ್ರೂ ಗಣೇಶನ್ ಬಿಡಿಸ್ಕೊಂಡ್ ಬರ್ತೀನಿ. ಅದು ಶನಿವಾರ ಕೋರ್ಟ್ಗೆ ರಜಾ. ನಾಳೆ ಸೋಮವಾರ ಖಂಡಿತ ಬಿಡಿಸ್ಕೊಂಡ್ ಬರ್ತೀನಮ್ಮ. ಅಂದ್ರೆ 2 ದಿವಸ ಅವರಲ್ಲೇ ಇರ್ಬೇಕಾಗುತ್ತಾ ಗೋಪಣ್ಣವ್ರೆ? ಹೌದಮ್ಮ. ದೇವ್ರೆ, ನಮ್ಮನ್ನ ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಒಂದ್ ವೇಳೆ ನಿಜವಾಗ್ಲೂ ನನ್ನ ಫಾರ್ಮುಲಾ ತಪ್ಪಾಗಿ ಔಷಧಿಗಳೆಲ್ಲ ವಿಷ, ನಾನು ಇಷ್ಟು ವರ್ಷ ಮಾಡಿದ ಖರ್ಚು ವ್ಯರ್ಥವಾಗುತ್ತ? ನೋ, ಇಂಪಾಸಿಬಲ್, ಇಂಪಾಸಿಬಲ್. ಊಟ ಮಡಗಿದ್ದೀನಿ ಸರ್.
ವಿಷಯ ಗೊತ್ತಿದೆಯಲ್ಲ, ಗೊತ್ತು ಸರ್. ಬಿ ಕೇರ್ಫುಲ್. ಸರಿ. ಗಣೇಶಾಯ ನಮಃ. ಸೇಕು ನಮ್ ಲುಚ್ಚ ಕೆಲಸ ಸಾಕು. ಯಾಕೋ ಕ್ರ್ಯಾಕು? ನಮ್ಮ ಸ್ಕೈಲ ಭೂಮಿಯಲ್ಲಿ ಬಿದ್ದು 4 ಜನ ಟಿಕೆಟ್ ತಗೊಂಡ್ರಂತೆ. ಟಿಕೆಟ್ ತಗೊಂಡ್ರು, ಅದಕ್ಕೂ ನಮ್ಗೆ ಏನ್ ಸಂಬಂಧ? ಅದೊಂದೇ ಕಾರಣವಲ್ಲ ಗುರು, ನಮ್ಮ ಗಣೇಶ ಬೇರೆ ಹಿಡಿದು ಹೊರಗಡೆ ಹಾಕಿದ್ದಾರೆ. ಹಾಗೆ ಬಿಡು ನನ್ ಮಗನ್ನ, ಬಲ ಹಾರಾಡ್ತಿದ್ದ ಅಪ್ಪನ್ನೇ ಕೊಂದು ಕೊಲ್ಪಾತ ಕಾಲುವೆನ ಅವನು. ಅದಕ್ಕೆ ಯಾಕೆ ಫೀಲ್ ಮಾಡ್ಕೊಳ್ತೀಯೋ? ಆದ್ರೆ ಡೂಪ್ಲಿಕೇಟ್ ಔಷಧಿನ ತಯಾರು ಮಾಡ್ತಿರೋರೇ ನಾವೇ ಅಲ್ವಾ ಗುರು? ನನ್ನ ಮಗನೇ, ಅದ್ ನನಗೂ ನಿನ್ಗೂ ಗೊತ್ತು, ಜನಕ್ಕೇನೋ ಗೊತ್ತು. ಈ ಜಮಾನಾನೆ ನಕಲಿ ಅಲ್ವೇನು? ಯಾವ ಸಾಚಾ ಇದೆಯೋ, ಯಾರು ಸಾಚಾ ಇದಾರೋ? ಆಫ್ಟರ್ ಆಲ್ ಇವತ್ತೆಲ್ಲ ಒಂದು ಔಷಧಿನ ಡೂಪ್ಲಿಕೇಟ್ ಮಾಡಿ ಮಾರ್ತಾ ಇದ್ದೀವಿ. ನನ್ನ ಮಗನೇ, ಇನ್ನು ಒಂದು ಹೊಸ ಮನೆ ಕಟ್ಟಿಲ್ಲ, 15-20 ಲಕ್ಷ ಕ್ಯಾಶ್ ಮಾಡ್ಕೊಂಡಿಲ್ಲ. ಗೋಲ್ಡ್ ನನ್ನ ಮಗನೇ ಆಗ್ಲೇ ಬಂದ್ಬಿಡ್ತೀವಿ. ನನಗೆ ವೈರಾಗ್ಯ. ಆರ್ಡರ್ಸ್ ಎಲ್ಲ ಬೇಕಾದಷ್ಟಿದೆ, ಎಲ್ಲ ಡಿಸ್ಪ್ಯಾಚ್ ಮಾಡ್ಬೇಕು ನೋಡಿ. ಆನೇನು ಇಲ್ಲ, ಗೀನೇನು ಇಲ್ಲ ಮನ್ಕೊಳ್ಳಿ ಸರ್. ಇವ್ರೊಳ್ಳೆ ಕಾಟ. ಗಣೇಶ ನಮ್ಮೂರ್ಗೋಗಣ್ ಬಾ ಗಣೇಶ. ಇಲ್ಲಿ ಬೇಸರವಾಗ್ತಿದ್ಯಾ ವಿನಯ? ಮತ್ತೇನು, ಇಲ್ಲಿ ನೀನು ಇಲ್ಲಿ ಬಿಟ್ರೆ ಬೇರೆ ಏನಿದೆ? ನಮ್ಮೂರ್ನಲ್ಲಿ ಏನೇನಿದೆ ಗೊತ್ತಾ? ಕಬ್ಬನ್ ಪಾರ್ಕು, ಲಾಲ್ ಬಾಗು, ವಿಧಾನಸೌಧ ಎಲ್ಲ ಇದೆ. ಬಾ ಗಣೇಶ ಹೋಗೋಣ. ಬಾ ಗಣೇಶ. ಸಮಯ ಬಂದಾಗ ಹೋಗೋಣ. ಏನು ಅಂದ್ರೆ? ಅಯ್ಯೋ ದೇವ್ರೆ, ಏನಾಯ್ತು ಅಂದ್ರೆ? ಯಾಕೆ ಇದ್ದೀರಾ? ಗಣೇಶ್, ಹೀಗಾಗೋದಕ್ಕೆ ಕಾರಣ ಏನು? ನನ್ನೇನು ಕೇಳ್ಬೇಡಿ. ನೀವೆಲ್ಲ ಯಾಕೆ ಬರೋಕ್ ಹೋದ್ರಿ? ಇನ್ಸ್ಪೆಕ್ಟರ್, ನನ್ನ ನೋಡಕ್ ಯಾರು ಬಂದ್ರು ಬಿಡ್ಬೇಡಿ. ನೀವು ಯಾರು? ನೋಡ್ದ ಗೋಪಾಲರಾವ್, ನಿನ್ನೆಯಿಂದ ಹೀಗೆ ಅಂತೀಯ. ಡಾಕ್ಟರ್ ಕರ್ತಿಂದ್ರು ಬೇಡ ಅಂತ ಹಠ ಮಾಡ್ತಿದ್ದಾರೆ. ನಿಮ್ಮನ್ನ ಈಗಾಗ್ಲೇ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ನಿಮ್ಮನ್ನ ನಿರಪರಾಧಿ ಅಂತ ನಿರೂಪಿಸೋಕೆ ನಾನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ನಡೀರಿ ಅಂದ್ರೆ ಮನೆಗೆ ಹೋಗೋಣ.
ನನ್ ತಟ್ಟೆಗೆ ಬರ್ಬೇಡ. ಹಂಗಂದ್ರೆ ಹೇಗೆ ಚಿನ್ನ? ನಿನ್ ತಂಟೆ ಮಾಡ್ದೆ, ತಪ್ಪೆ ಹೊಡಿದೆ, ಅಂದ್ರೆ ಸಾಕು ನಿನ್ನ ನಂಗೆ ನಂಗೆ ನೋಡ್ಕೊತೀನಿ. ನಿನ್ನ ತಗೊಂಡ್ಕೊಂಡಿರೋ ಹೆಣ್ಣಿಗೆ ಈ ತೊಂಡೆನೆ ಸರಿಯಾ, ಈ ಗುಂಡೆನೆ ಸರಿಯಾ ಜೋಡಿ. ಸುತ್ತಮುತ್ತ ಯಾರು ಇಲ್ಲ, ಒತ್ತಾಗೋಕ್ ಮುಂಚೆ ನನ್ ಕೈ ತೊತ್ತಾಗ್ಬಿಡ ಚಿನ್ನ ಚಿನ್ನ ಚಿನ್ನ. ಈ ಮಚ್ಚು ಬೇಡ, ಈ ತೊಂದರೆ ಬೇಡ. ಯಾಕಡೆ ಹಾಗೆ ನೋಡ್ತಾ ಇದ್ಯಾ? ಭೂಲೋಕದಲ್ಲಿ ನನ್ನ ಭಕ್ತಲೊಬ್ಳು ಕೂಗ್ತಾ ಇದ್ದಾಳೆ ವಿನಯ. ಎಲ್ಲಿ ನನ್ ಕಾಣಿಸ್ತಾ ಇಲ್ಲ. ನೋಡಲ್ಲಿ. ಗಣೇಶ ಗಣೇಶ ಆ ರೌಡಿನ ಅಂಕಿನ್ ಬಿಟ್ಟು ಗಣೇಶ. ವಿನಾಯಕ ಕಾಪಾಡು. ವಿಘ್ನೇಶ್ವರ, ವಿನಾಯಕ ಕಾಪಾಡು. ಪರಮಾತ್ಮ ಅವನ್ ಯಾಕೆ ಸುಮ್ಮನೆ ಕಾಟ ಕೊಡ್ತೀಯ? ಒಳಗವನ್ನೇ ಹಾಕೊಂಡ್ಬಿಟ್ಟಿದ್ದೀನಿ. ಬಾಮ್ಮ, ಇನ್ನ ತೊಂದರೆ ಕೊಡ್ಬೇಡ. ನೀವೇ ನೋಡ್ತಾ ಇರು ಅವನ ಗತಿ ಏನಾಗತ್ತೆ ಅಂತ. ಗಣೇಶ ಗಣೇಶ ಬೆಡ್ರೂಮ್ ತೋರಿಸ್ತೀನಿ ಬಾಳೆ. ಬಿಡು. ಅಪ್ಪ, ಕಲ್ಲೇನಾದ್ರೂ ಬಿತ್ತ? ಆನೆ ಆನೆ ಎಲ್ಲಿಂದ ಬಂತು? ಯಾವನ ನೀನು? ಮಗ, ನಿನ್ ಪಾಲ್ಗೆ ಯಮ. ಯಮ ಇರ್ಬೋದಾ? ಇಲ್ಲಿಗೆ ಯಾಕೆ ಬಂದ? ಈ ಗುಂಡಾಗಿರುವಾಗ ಕೆಣಕಿದ್ರೆ ಏನಾಗುತ್ತಾ ಗೊತ್ತಾ? ಯಮ ಭೂಮಿಗಿಳಿದ್ರೆ ಏನಾಗುತ್ತೆ ಗೊತ್ತಾ? ಏನ್ ಮಹಾ ಆಯ್ತದೆ, ಒಂದ್ ಕೈ ನೋಡಾಬಿಡ್ತೀನಿ. ಮಗ, ಗುಂಡ ಬಂಡ ಸುತ್ತಮುತ್ತ ಯಾರು ಇಲ್ಲ. ಒತ್ತಾಗಕ್ ಮುಂಚೆ ಕೈ ತುತ್ತಾಗೋ ಗುಂಡ, ಉಂಡಾಡಿ ಗುಂಡ. ನಾನ್ ಹೇಳಿದ ಮಾತು ನನ್ಗೇನೆ? ಯಾವನಪ್ಪ ಏನು? ಓಂ ನಮಃ ಶಿವಾಯ. ಈ ಸತಿ ನೋಡೇ ಬಿಡ್ತೀನಿ. ಸತ್ಯ ಹೊರಟೋಗ್ಬಿಟ್ಟಿದ್ದಾನೆ. ಹಾಗೆ ಆಗ್ಬೇಕು. ಓಂ ನಮಃ ಶಿವಾಯ. ಮಗ ಬಾ. ನಾನು ಬರಲ್ಲ, ಹೊಡಿತೀರಾ? ಮಗ, ಸ್ವಾಮಿ ಬುದ್ಧಿ ಬಂತಪ್ಪ? ಬಂತು ಸ್ವಾಮಿ, ಬಂತು. ಸ್ವಾಮಿ, ಈ ಕೈಯಿಂದ ಯಾವತ್ತೂ ಗುಂಡು ಬಾಟ್ಲು ಮುಟ್ಟಲ್ಲ, ಈ ಕಾಲಿಂದ ಯಾವ ನೀರಿನಲ್ಲೂ ಹೋಗಲ್ಲ. ನನ್ನ ಕ್ಷಮಿಸಿ, ನನ್ನ ಕ್ಷಮಿಸಿ. ಅದು ಹೊಡಲ್ಲ. ಪಾಪ
ಆಪತ್ ಸಮಯದಾಗೆ ದೇವ್ರು ಬಂದಂಗ್ ಬಂದು ನನ್ ಮಾನ ಕಾಪಾಡ್ತೀರಿ. ಹೇಳಮ್ಮ. ನಿಮ್ಮ ಉಪಕಾರಣ ಈ ಜನ್ಮದಾಗ ಮರೆಯಕ್ಕಿಲ್ಲ ಸ್ವಾಮಿ, ಈ ಜನ್ಮದಾಗ ಮರೆಯಕ್ಕಿಲ್ಲ. ಮಗ, ನೀನ್ ನಂಬಿರೋ ದೇವ್ರು ನಿನ್ನ ಯಾವತ್ತೂ ಕೈ ಬಿಡಲ್ಲ. ನೆಮ್ಮದಿಯಾಗಿ ಮನೆಗೆ ಹೋಗು. ನಾ ಬರ್ತೀನಿ ಸ್ವಾಮಿ, ನಾ ಬರ್ತೀನಿ. ಅತ್ತೆ, ನೀವು ಹೇಳೋದೇನೋ ಸರಿ ಇನ್ಸ್ಪೆಕ್ಟ್ರೆ, ಆದ್ರೆ ಗಣೇಶ ಫ್ಯಾಕ್ಟರಿ ಔಷಧಿಗಳು ಡೂಪ್ಲಿಕೇಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಫ್ಯಾಕ್ಟರಿ ಕ್ಯಾಶಿಯರ್ ಶ್ರೀಕಂಠಯ್ಯ ಹಾಗೂ ಗುಮಾಸ್ತೆ ಆಗಿರೋ ಆ ಪ್ರಹ್ಲಾದ್ ಕುಮಾರಯ್ಯ ಇವರಿಬ್ರು ಈತಿ ದಿಢೀರಂತ ಶ್ರೀಮಂತರಾಗಿರೋದಕ್ಕೆ ಆ ಫ್ಯಾಕ್ಟರಿ ಔಷಧಿಗಳು ಪಾಯ್ಸನ್ ಆಗಿರೋದಕ್ಕೂ ಏನೋ ಸಂಬಂಧ ಇದೆ ಅಂತ ನನಗನ್ಸುತ್ತೆ. ನಿಮ್ಮನ್ನ ಮಾನನ್ನು ಯೋಚನೆ ಮಾಡ್ಬೇಕಾದ್ರೆ ನೀವು ಹೇಳಿರೋ ಆ ವ್ಯಕ್ತಿಗಳ ಮೇಲೆ ಇವತ್ತಿನ ಅವ್ನು ಕಂಡಿದ್ದೀವಿ. ನಾನು ಬರ್ತೇನೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನತ್ತೆ. ನನಗಿಂತ ನಿನ್ನ ಹಠನೇ ದೊಡ್ಡ. ಹಠ ಮಾಡ್ತಿರೋದು ನಾನಲ್ಲ ರೀ, ನೀವು. ಇನ್ನು ನಿಮ್ ಹಠ ಬಿಡ್ಲಿಲ್ವಲ್ಲ ನೋಡಿ. ದೈವ ಶಕ್ತಿನ ಪರೀಕ್ಷೆ ಮಾಡೋದು ಬೇಡ. ಯಾವ್ದೇ ದೈವಶಕ್ತಿ? ನೀನೀಗ ಗುಡಿಗೆ ಹೋಗಿ ಆ ಕಲ್ಗೆ ಅಡ್ಗಿದ ತಕ್ಷಣ ಸಾಯ್ತಿರೋ ನನ್ನ ಮಗನ್ ಬದುಕಿಸ್ತಾನ? ನನ್ನ ಆರೋಗ್ಯ ಸರಿ ಮಾಡ್ತಾನ? ಅಥವಾ ನನ್ನ ಮೇಲಿನ ಅಪಾರ ದೂರ ಮಾಡ್ತಾನ? ಏನೇ ಮಾಡ್ತಾನೆ ನಿನ್ ದೇವರು? ದೃಢವಾದ ನಂಬಿಕೆ ನಮ್ಮಲ್ಲಿದ್ರೆ ಏನ್ ಬೇಕಾದ್ರೂ ಮಾಡ್ತಾನ್ರಿ. ಸರಿ, ನಿನ್ನ ಮಾತಿನಂತೆ ನಡೆದ್ರೆ ಆ ಕಲ್ಲ ದೇವರು ಅಂತ ಒಪ್ಕೋತೀನಿ, ಕೈ ಮುಗಿತೀನಿ. ನಡೆದು ಹೋದ್ರೆ ನೀನೇನ್ ಮಾಡ್ತೀಯ? ನೀವೇ ಹೇಳಿ. ನೀನ್ ದಾಟೋ ಈ ಮನೆ ಹೊಸಲ್ನ ಮತ್ತೆ ತಿಳಿಬಾರ್ದು. ವಿಘ್ನೇಶ್ವರ, ನನ್ನ ಬಾಳಿನ ಬೆಳಕೆ ಯಾರು ಹೋಗ್ತಾ ಇದೆ. ನನಗೆ ನೀನೊಂದು ದಾರಿ ತೋರಿಸೋವರೆಗೂ ನಾನು ಈ ಜಾಗದಿಂದ ಹೋಗಲ್ಲ. ನಾನು ಈ ಜಾಗದಿಂದ ಹೋಗೋದೇ ಇಲ್ಲ. ಮಗಳೇ, ಯಾಕಮ್ಮ ಆಳ್ತಾ ಇದೀಯಾ? ಏನು ಅಂತ ಹೇಳಿ ಸ್ವಾಮಿ. ಒಂದು ಕಡೆ ನನ್ನ ಮಾಂಗಲ್ಯ, ಒಂದು ಕಡೆ ನನ್ನ ಕಲ್ಲಿನ ಕುಡಿ, ಎರಡೂ ಅಪಾಯಕ್ಕೆ ಸಿಕ್ಕಿದೆ. ಅದಕ್ಕೊಂದು ಪರಿಹಾರ ಸಿಗೋವರೆಗೂ ನಾನು ಮನೆ ಹೊಸಲು ತುಳಿಯೋ ಹಾಗಿಲ್ಲ ಸ್ವಾಮಿ. ನೋಡಮ್ಮ, ಕಾಲ ಏನೇ ಬದಲಾದ್ರೂ ದೈವಶಕ್ತಿ ಮಾತ್ರ ಎಂದೆಂದಿಗೂ ಬದಲಾಗೋದಿಲ್ಲ. ಮನುಷ್ಯ ತನಗಿಂತ ಮೀರಿದ ಒಂದು ಮಹಾನ್ ಶಕ್ತಿ ಇದೆ, ಆ ಶಕ್ತಿನೇ ನಮ್ಮೆಲ್ಲರನ್ನೂ ಆಡಿಸ್ತೀನಿ ಅನ್ನೋದು ಮರೆತಾಗ ಹೀಗೆ ಕಷ್ಟಗಳು ಸರ್ವೇ ಸಾಮಾನ್ಯವಮ್ಮ. ಮಗಳೇ, ನಿನ್ನ ಗಂಡನ್ ಕರ್ಕೊಂಡು ದೃಢ ನಂಬಿಕೆಯಿಂದ ನೀನ್ ಇಷ್ಟಪಡೋ ಗಣಪತಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸೇವೆ ಮಾಡು. ಆ ಪರಮಾತ್ಮನ ತೀರ್ಥ ನಿನ್ ಗಂಡನ್ ತಲೆ ಮೇಲೆ ಬಿದ್ರೆ, ಆ ಸ್ವಾಮಿ ಪ್ರಸಾದ ನಿನ್ನ ಮಗು ಮೈ ಸೋಕಿದ್ರೆ ನಿನ್ನ ಕಷ್ಟಗಳು ಪರಿಹಾರ ಆದ್ರೂ ಆಗಬಹುದಮ್ಮ.
ಆಗ್ಲಿ ಸ್ವಾಮಿ, ಹಾಗೆ ಆಗ್ಲಿ. ಸಿಕ್ಕು ಸಾಬ್, ಪಾಕು ಸಾಬ್. ಎಣ್ಣೆದು ಬಂದಾಗ ಕಣ್ಮುಚ್ಕೋಬೇಡಿ ಸಾಬ್. ನಿಮ್ದಕ್ಕೆ ಮಾಲ್ಗೆ, ನಮ್ದಕ್ಕೆ ಮಾರ್ಕೆಟ್ನಾಗೆ ಬಹುತ್ ಡಿಮ್ಯಾಂಡ್ ಐತೆ ಸಾಬ್. ಸಂದಿಲಿ ಗೊಂದಿಲಿ ಹಳೆದು ಪಳೆದು ಏನಿದ್ರು ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಸಾಬ್. ತಗೊಂಡೋಗಕ್ಕೆ ಬ್ಯಾಂಕದಿದ್ದೀನಿ. ನೀ ನಾನು ಅಂದ್ರೆ ನೀನು ಕಣ ಚಾನ್ಸ್ ಖಾನ್. ದಾಶೆ ದಾಶೆ ಗುಲ್ಡು ನನ್ನ ಮಗನೇ, ಸಾಚಾ ಮಾಲ್ ಇವತ್ ಮಾರ್ಕೆಟ್ ಅಲ್ಲಿ ಖರ್ಚಾಗಲ್ಲ. ನಮ್ ಕೋಟಾ ಮಾಲು ಕೋಟಿ ಗಟ್ಲೆ ಖರ್ಚಾಗ್ತಾ ಇದೆ ಅಂದ್ರೆ ನನ್ ಮಗನ. ಗುರು, ಈಗ ನಮ್ಮ ಟೈಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೊಸದೊಂದು ಮನೆ ಮಾಡಿ ಗೃಹ ಪ್ರವೇಶ ಮಾಡಿಬಿಡ್ಬೇಕು. ಆಕೆ ಮನೆ ನೋಡಿದೀಯಾ? ನಾನ್ ನೋಡಿದ್ದೀನಿ ಸಾಬ್. ನೋಡಿದಾನಂತಲ್ಲ ಮಹಾರಾಜ್ ಕರ್ಕೊಂಡು ಜನರು ಬಂದಿದ್ದಾರೆ. ಹೌದಾ? ಸರಿ ಸರಿ ಸಾಕು. ಸಿಕ್ಕು, ಪೊಲೀಸ್ನವ್ರು ಯಾಕೆ ಬೇಕು? ನಿಮ್ಮನ್ನ ಒಳಗ್ ಕಳಿಸ್ಬೇಕು. ಹಾ? ಆ, ನಾನು ಅನ್ಕೊಂಡಿದ್ರೆ ನಿಲ್ತಿದ್ಬಿಟ್ಟಿಯಲ್ಲ. ಸಾಕು, ಇವನು ಡೂಪ್ಲಿಕೇಟೇ. ಪಡ್ಕೊಂಡೆ ಡೂಪ್ಲಿಕೇಟ್ ಮಾಲು ಮಾರ್ಕೆಟ್ ನಲ್ಲಿ ನಿಲ್ಲೆಲ್ಲ ಹೊರಗಡೆ ಬಂದ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡ್ಬೇಕಾಗತ್ತೆ ಅಂತ ಹೇಳದ್ಯಾ? ಗಣೇಶ, ನಿನ್ನ ನನ್ನ ನಮ್ದೇ ಇದ್ದಿದ್ದಕ್ಕೆ ಮಾಡಿದೆಲ್ಲ ಸರ್ವನಾಶ. ನಿಂತ್ಕೊಂಡ್ರೆ ನಾಚಿಕೆ ಆಗಲ್ಲ ನಿನಗೆ? ಆಡದ ಮಾತು ಮಾತು ಮತ್ತೆ ಹೊಸ ತೊಳಿತಿದ್ಯಾ? ಹಾಗಲ್ಲ ಅಂದ್ರೆ ನಮ್ ಕಷ್ಟಕ್ಕೊಂದು ಪರಿಹಾರ ಸಿಕ್ಕಿದೆ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಗಣಪತಿ ದರ್ಶನ ಮಾಡ್ಕೊಂಡ್ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಸಾಧುಗಳೊಬ್ರು ಹೇಳಿದ್ದಾರೆ. ಗುರುವಿರೋ ನಿನ್ ದೇವರು ಊರು ಸಿಗ್ತಾನ ನೋಡಿ, ನೂರಾರು ಜನ ಭಕ್ತರು ದಿನನಿತ್ಯ ಓಡಾಡೋ ಕ್ಷೇತ್ರದ ಗಾಳಿ ನಮ್ಮ ಮೈಗೆ ಸೋಕಿದ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂದ್ರೆ ಮನೆಯಾಗಿರೋ ಸಾಧು ಅಂತ ಊರು ಅಲಸಿ ನನ್ ಸಾಯಿಸ್ಬಿಡು. ಇದೊಂದು ಕ್ಷಣ ಕೂಡ ನನ್ನ ಕಣ್ಮುಂದೆ ನಿಂತ್ಕೋಬೇಡ. ಮುಚ್ಚ ಬಾಯಿ. ನೀನ್ ಒಳ್ಳೇದಕ್ಕೋಸ್ಕರ ಹಗಲು ರಾತ್ರಿ ಕೊಡ್ತಾರೆ ನಿನ್ ಹೆಂಡತಿನ ಮನೆ ಬಿಟ್ಟು ಹೋಗುವಂತೀಯ? ಸಸು ಬಾಮ ಒಳಕ್ಕೆ. ಅಲ್ಲ, ಗಂಡನ ಮಾತು ಮೀರಿ ಹೊಸದಾಟದ ಹೆಣ್ಣ ಒಳಗೆ ಬಾ ಅಂತಿದೀಯಾ? ಗಣೇಶ್, ದೇವ್ರು ನಿನ್ ಪರೀಕ್ಷೆ ಮಾಡ್ತಿದ್ದಾನು, ನೀನೇ ದೇವ್ರನ್ನ ಪರೀಕ್ಷೆ ಮಾಡ್ತಾ ಇದೀಯ. ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ನನ್ಗೆ ಯಾರು ಬುದ್ಧಿ ಹೇಳ್ಬೇಕಾಗಿಲ್ಲ. ನೀನ್ ಹೀಗೆ ಹಠ ಮಾಡಿ ಮಾಡಿ ನಿಮ್ಮ ಅಪ್ಪನ ಬಲಿ ತಗೊಂಡೆ, ಮಗುನ ಈ ಸ್ಥಿತಿಗೆ ತಂದ್ಬಿಟ್ಟೆ. ಈಗ ಕಟ್ಕೊಂಡು ಹೇಳ್ತೀನ ಹೊರಗಟ್ಟ ತಯಾರಾಗಿದ್ಯಾ? ನೀನ್ ಸರ್ಸು ಮಾತಿನಂತೆ ನಡೆದು ಹೋದ್ರೆ ನಾನ್ ನಿನ್ ಕಣ್ ಮುಂದೆ ನೇಣು ಹಾಕೊಂಡು ಪ್ರಾಣ ಕಳ್ಕೊತೀನಿ. ಆಗ ನೀನೊಬ್ನೇ ಈ ಮನೆ ತುಂಬಾ ಕುಡಿದಾಡುವಂತೆ. ಗೌರವ್ನವ್ರೆ, ದಯವಿಟ್ಟು ನೀವು ಆ ನಿರ್ಧಾರ ತಗೋಬೇಡಿ. ಗಣೇಶ್, ದೇವರು ನಿಮ್ ದೃಷ್ಟಿಲಿ ಕಲ್ಲಾಗಿದ್ದಾನೆ, ನಮ್ಮೆಲ್ಲರ ದೃಷ್ಟಿಲಿ ಕಲ್ಲಿನಂತೆ ಮೌನವಾಗಿದ್ದಾನೆ. ನೋಡಿ, ಇದನ್ನ ನೀವು ಪ್ರಯತ್ನ ಅಂತ ಮಾಡಬೇಡಿ, ಪರೀಕ್ಷೆ ಅಂತ ಮಾಡಿ. ಹಾಗೂ ನಿಮ್ಗೆ ಸರಿ ಹೋಗದೆ ಇದ್ರೆ ಇನ್ನು ಮುಂದೆ ನಾವೆಲ್ಲ ಆ ಕಲ್ಲನ್ನ ದೇವರು ಅಂತ ನಂಬೋದಿಲ್ಲ, ಕೈ ಮುಗಿಯೋದಿಲ್ಲ, ಪೂಜೆನೂ ಮಾಡೋದಿಲ್ಲ. ಆಗ್ಲಿ, ಅದು ಆಗೋಗ್ಲಿ.
ಸರ್ಸು 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 ಗಣೇಶ್, ಮಗುನ ಫಾರಿನ್ ಕರ್ಕೊಂಡು ಹೋಗೋದಿಕ್ಕೆ ಎಲ್ಲ ಏರ್ಪಾಟು ಮಾಡಿದ್ದೀನಿ. ಗೋಪಣ್ಣವ್ರೆ, ನನ್ನ ಮಗನ ಕಾಯಿಲೆ ವಾಸಿ ಮಾಡೋ ಡಾಕ್ಟರ್ ಯಾರು, ಎಲ್ಲಿದ್ದಾರೆ ನನಗೆ ಚೆನ್ನಾಗಿ ಗೊತ್ತು. ಈಗಲೇ ಕರ್ಕೊಂಡ್ ಬರ್ತೀನಿ. ಅಮ್ಮ ಅಮ್ಮ ಸಾಸು ಅಮ್ಮ, ನನಗೆ ಪುನರ್ಜನ್ಮ ಕೊಟ್ಟ ನಮ್ಮ ಕುಲದೈವನ ಕರ್ಕೊಂಡ್ಬಂದ್ಬಿಟ್ಟಮ್ಮ, ಕರ್ಕೊಂಡ್ಬಂದ್ಬಿಟ್ಟೆ. ಸಾಸು, ಪೂಜೆಗೆ ಸಿದ್ಧ ಮಾಡು. ಇಲ್ಲೇ ಇದ್ದಾನೆ. ಇನ್ಮೇಲೆ ಗಣೇಶನ ಮುಂದ್ಬಿಟ್ಟು ಎಲ್ಲೂ ಹೋಗಲ್ಲಪ್ಪ, ಇಲ್ಲೇ ಇರ್ತಾನೆ. ಹೀಗೆ ದೃಢವಾಗಿ ನಂಬಿ ಅನನ್ಯ ಭಕ್ತಿಯಿಂದ ಪೂಜಿಸಿದ ಇಂದಿಗೂ ಕೈ ಬಿಡಲು ದಯಾಮಯನಾದ ಲಂಬೋದರ ಈ ಚಿತ್ರ ನೋಡಿದವರಿಗೆಲ್ಲ 108 ಗಣಪತಿ ದರ್ಶನದ ಪುಣ್ಯ ಲಭಿಸಿ ಸಕಲ ಸಂಕಷ್ಟಗಳು ಪರಿಹಾರವಾಗಿ ಆಯುರಾರೋಗ್ಯ ಐಶ್ವರ್ಯ ಲಭಿಸಲಿ ಎಂದು ಹಾರೈಸುತ್ತೇವೆ. ಓಂ ಶ್ರೀ ಗಣೇಶಾಯ ನಮಃ.